ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಹೀಗೆ ರೆಡಿ ಆಗಿದ್ದೀರಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಈ ಸೀರೆನ ನನ್ನ ಫ್ರೆಂಡ್ ನಾಗವೇಣಿ ನನ್ನ ಬರ್ಡೇಗೆ ಅಂಥೇಳಿ ಡಿಫ್ರೆಂಟಾಗಿ ನನ್ನ ಫೇವ್ರೆಟ್ ಕಲರ್ ಸೀರೆನ ಕಳಿಸ್ಕೊಟ್ಟಿದ್ಲು. ಬಟ್ ಉಡೋಕ್ಕಾಗಿರಲಿಲ್ಲ. ಇವತ್ತು ಯಾಕೆ ಉಟ್ಕೊಂಡಿದ್ದೀನಿ ಅಂದರೆ ಅವಳು ಇವತ್ತು ನಮ್ಮ ಮನೆಗೆ ಬರ್ತಿದ್ದಾಳೆ. ಅವಳಿಗೆ ಒಂದು ಸಣ್ಣ ಸರ್ಪ್ರೈಸ್ ಕೊಡೋಣ. ಅವಳು ಕಳಿಸಿರೋ ಸೀರೆನ ನಾನು ಉಟ್ಕೊಂಡಿದ್ದು ನೋಡಿ ಅವಳಿಗೆ ಖುಷಿ ಆಗುತ್ತೆ ಅಂತ ಹೇಳಿ ಇದೇ ಸೀರೆನ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಅಂದರೂ ಯಾವುದೋ ಒಂದು ಮ್ಯಾಚ್ ಮಾಡಿಕೊಂಡು ಸೀರೆನ ಉಟ್ಕೊಂಡಿದ್ದೀನಿ. ಸೊ ಇವತ್ತು ಅವಳು ನಮ್ಮ ಮನೆಗೆ ಬರ್ತಾ ಇರೋದು. ಇದು ನಮ್ಮ 3ನೇ ಮೀಟಿಂಗು. ಬಟ್ 3ನೇ ಮೀಟಿಂಗ್ ಕೂಡ ದೇವಸ್ಥಾನದಲ್ಲೇ ಆಗ್ತಾಯಿದೆ. ನಾವು ಫಸ್ಟ್ ಮೀಟ್ ಆಗಿದ್ದು ಕೂಡ ದೇವಸ್ಥಾನದಲ್ಲೇ, ಸೆಕೆಂಡ್ ಮೀಟಪ್ಪು ದೇವಸ್ಥಾನ, ಇವತ್ತು 3ನೇ ಮೀಟಪ್ಪು ಕೂಡ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಆಮೇಲೆ ನಮ್ಮ ಮನೆಗೆ ಬರ್ತಾಳೆ. ಸೊ ಈಗ ಆನ್ ದ ವೇ ಬರ್ತಿದ್ದಾಳಂತೆ. ಹೋಗ್ತಾ ಇದ್ದೀನಿ. ಎಲ್ಲ ಕೆಲಸ ಎಲ್ಲ ಆಯಿತು. ಅವಳು ಡಯಟಲ್ಲಿರೋದ್ರಿಂದ ಏನು ಸ್ಪೆಷಲ್ ಅಂತ ಮಾಡಿಲ್ಲ. ಅವಳು ವೆಜ್ಜೇ ತಿನ್ನೋದು, ನಾನ್ ವೆಜ್ ಅಲ್ಲ. ಸೊ ಹಾಗಾಗಿ ವೆಜ್ಜಲ್ಲೇ ಸಾಂಬಾರು ಮಾಡಿದ್ದೀನಿ. ಬಂದಮೇಲೆ ರೈಸ್ ಮಾಡಿ ಊಟ ಮಾಡ್ಕೊಳ್ಳೋಣ ಅಂಥೇಳಿ ಅಷ್ಟೇ. ಒಂದಷ್ಟು ವೀಡಿಯೋಸು ರೀಲ್ಸ್ ಅದು ಇದು ಮಾಡೋಣ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ. ನನಗೂ ರಜೆ ಇತ್ತಲ್ವ, ಹಾಗಾಗಿ ನನಗೆ ಹೋಗೋಕ್ಕಾಗಲ್ಲ, ಅವಳಿಗೆ ಬರೋಕ್ಕೆ ಹೇಳಿದೆ. ಸೊ ಅವಳೇ ಬರ್ತಿದ್ದಾಳೆ. ತುಂಬ ಖುಷಿ ಆಗ್ತಾಯಿದೆ ಅವಳು ನಮ್ಮ ಮನೆಗೆ ಬರ್ತಾ ಇರೋದು. ಸೊ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಈ ಸೀರೆ ವೇರ್ ಮಾಡಿದ್ದು ನೋಡಿ ಅವಳಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀನಿ. ಬನ್ನಿ, ಈಗ ಅವಳು ದೇವಸ್ಥಾನದ ಹತ್ರ ಬಂದಿದ್ದಾಳಂತೆ, ಹೋಗೋಣ ಬರ್ತೀನಿ ಅಂತ ಹೇಳಿದ್ದಾಳೆ. ಇನ್ನೂ ಬಂದಿದ್ದಾಳೆ ಇಲ್ಲೋ ಗೊತ್ತಿಲ್ಲ. ನಾನೇ ಹೋಗಿ ಅವಳಿಗೋಸ್ಕರ ವೆಯ್ಟ್ ಮಾಡ್ತೀನಿ. ನಮ್ಮ ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಅವಳು ಬರ್ತಾ ಇರ್ತಾಳೆ. ನೀವು ಅವಳು ವಿಡಿಯೋದಲ್ಲಿ ನೋಡಿರ್ತೀರಾ. ಕಾರ್ಯಸಿದ್ಧಿ ಆಂಜನೇಯ ಅಂಥೇಳಿ ಗಿರಿನಗರದಲ್ಲಿ ಫೇಮಸ್ ಆಗಿರುವಂಥ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ಇವತ್ತು ಆ ದೇವರ ದರ್ಶನನ ನಿಮಗೆ ಮಾಡಿಸ್ತೀನಿ ನನ್ನ ವಿಡಿಯೋದಲ್ಲಿ. ಬನ್ನಿ ಹೋಗೋಣ. ಪ್ರತಿನಿತ್ಯದ ಹಾಗೆ ನಾನು 6 ಗಂಟೆಗೆ ಎದ್ದು ಎಕ್ಸಸೈಸ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಬೇಗ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡೆ. ಅದಾದ ನಂತರ ಒಂದು ಡಿಟಾಕ್ಸ್ ವಾಟರ್ನ ತಗೊಳ್ತಾ ಇದ್ದೀನಿ. ಸಬ್ಜಾ ಸೀಡ್ಸ್, ಹಾಟ್ ವಾಟರ್ ಮತ್ತು ಅರ್ಧ ಲೆಮನ್ ಇದಿಷ್ಟು ಹಾಕ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ. 7 ಗಂಟೆಗೆ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡೆ. ಎಕ್ಸಸೈಸ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೀನಿ ನಾನು ಡಿಟಾಕ್ಸು. ಅದಾದ ನಂತರ ಕರೆಕ್ಟ್ 8 ಗಂಟೆಗೆ ಮನೇಲಿ ಜಾಸ್ತಿ ಫ್ರೂಟ್ ಇತ್ತು, ಸಪೋಟ ಫ್ರೂಟು. ನಮ್ಮ ಹಸ್ಬೆಂಡ್ ಸ್ಟೂಡೆಂಟ್ಸ್ ಯಾರೋ ಕೊಟ್ಟಿದ್ರು, ಹಾಗಾಗಿ ಸಪೋಟ ಜ್ಯೂಸ್ನೇ ಮಾಡಿಕೊಂಡು ಕುಡಿದೆ. ಅದು ಈಗ ನಾನು ಅವಳು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತೊಗೊಂಡಿರೋ ಸೆಟ್ಟು ವೇರ್ ಮಾಡಿರಲಿಲ್ಲ, ಇವತ್ತು ಫಸ್ಟ್ ಟೈಮ್ ವೇರ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಹೊರಡ್ತಾ ಇದ್ದೀನಿ. ವೆರಿ ಎಕ್ಸೈಟೆಡ್. ನಮ್ಮ ಬೇಬಿ ನೋಡಕ್ಕೆ ಹೋಗ್ತಾ ಇದ್ದೀನಿ. ಅಂತ ನಾನೇ ಫಸ್ಟ್ ಬರೋಣ ಅಂದರೆ ನನಗಿಂತ ಮೊದಲು ಅವಳೇ ಬಂದುಬಿಟ್ಟಿದ್ದಾಳೆ. ಹೋಗೋಣ, ದೇವಸ್ಥಾನದ ಹತ್ರ ಇದ್ದೀನಿ. ಇದೇ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಲು. ಬನ್ನಿ, ಇಲ್ಲಿದ್ದಾರೆ ನೋಡಿ. ಚಂಡಳ ನಾನು ಪ್ರತಿನಿತ್ಯ ವಾಕ್ ಹೋಗ್ತೀನಲ್ವ, ಆ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳನ್ನ. ಬಿಕಾಸ್ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಹೊರಗಡೆ ನೇಚರ್ ಮಧ್ಯದಲ್ಲಿ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಪಾರ್ಕ್ ಹತ್ರ ಬಂದ್ವಿ. ಇದು ಗಿರಿನಗರದಲ್ಲಿ BDA ಪಾರ್ಕ್, ಫೇಮಸ್ ಆಗಿರುವಂಥ ಪಾರ್ಕ್ ಇದು. ಸೊ ಬನ್ನಿ ಈಗ ಪಾರ್ಕ್ ಒಳಗೆ ಹೋಗೋಣ. ನಾನು ಡೈಲಿ ಡಯಟ್ಗೆ ವಾಕಿಂಗ್ ಮಾಡೋ ಪ್ಲೇಸ್ಗೆ ಇವತ್ತು ನನ್ನ ಕುಚಿಕು ನಾನು ಬಂದಿದ್ದೀನಿ. ಸ್ಯಾರಿ ಹಾಕೊಂಡು ವಾಕ್ ಮಾಡ್ತಾ ಇದ್ದೀವಿ. ನನ್ನ ಕುಚಿಕನ್ನು ಕರ್ಕೊಂಡು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಜಗಮರೆಸು ಅಪರೂಪದ ಸ್ನೇಹಿತೆ, ನಿನ್ನೆ ಮೊನ್ನೆವರೆಗೂ ಸ್ವಲ್ಪೇನ. ಮತ್ತೆ ನಮ್ಮ ಮನೇಲಿ ABCD ಎಲ್ಲ ಹೇಳ್ತಾರೆ ಮಕ್ಕಳು, ಆದರೆ 1 2 3 ರೀಲ್ಸ್ ಮಾಡೋಕ್ಕೆ ಒಂದು ಕಾನ್ವರ್ಜೇಷನ್ ವಿಡಿಯೋ ಬೇಕಿತ್ತು. ಸುಮ್ಮನೆ ಏನೋ ಕೆಲಸಕ್ಕೆ ಬರೋದು ಕಾನ್ವರ್ಜೇಷನ್ ಮಾಡ್ತಾಯಿದ್ವಿ. ಇಲ್ಲ ಕೂತ್ಕೊಂಡಿದ್ದಾಳೆ. ಹೇಗಿದ್ಯಾ? ನಾನು ಸೂಪರ್ ಆಗಿದ್ದೀನಮ್ಮ. ಮತ್ತೆ ಸಮಾಚಾರ ಏನೂ ಇಲ್ಲ, ಹೇಳಬೇಕು. ಒಂದು ಮೋಟಿವೇಶ್ನಲ್ ವಿಡಿಯೋ ಕೂಡ ಶೂಟ್ ಮಾಡಿದೆ, ಅದು ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಸೊ ನಾಗವೇಣಿ ಬಂದಿದ್ದಾಳೆ. ಒಟ್ಟಿಗೆ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀವಿ. ನಮ್ಮ ಡಯಟ್ ಫುಡ್ಡು ಸಾಂಬಾರು, ಸೊಪ್ಪು, ಬೆಂಡೆಕಾಯಿ ಸಾಂಬಾರು
ರೈಸು ಸ್ವಲ್ಪ ಹಪ್ಪಳ ಬೆಂಡೆಕಾಯಿ ಇದೆ. ಸಾಂಬಾರಾ? ಸೊಪ್ಪು ಬೆಂಡೆಕಾಯಿ ಸಾಂಬಾರು ಹೇಗಿದೆಯೋ ಗೊತ್ತಿಲ್ಲ, ಇವಾಗ ಬ್ಯಾಟಿಂಗ್ ಮಾಡ್ತೀವಿ. ನಮ್ಮ ಕುಚಿಕ್ ಫೈನಲಿ ಮನೆಗೆ ಹೋಗ್ತಾ ಇದ್ದಾರೆ. ಹೇಗೆ ಅನ್ನಿಸ್ತು ಇವತ್ತಿನ ಪೂರ್ತಿ ಸ್ಪೆಂಡ್ ಮಾಡಿದ್ವಿ ಇಬ್ಬರು ಟೈಮ್ನ. ಖುಷಿ ಆಯಿತು ನನಗೆ, ತುಂಬ ಮೆಮೊರಬಲ್ ಡೇ ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕೆಲವೊಂದು ರೀಲ್ಸ್ ಮಾಡಿದ್ವಿ, ಮತ್ತು ಇನ್ನೊಂದು ಕೆಲವೊಂದು ಮೋಟಿವೇಶ್ನಲ್ದು ಕೂಡ ಮಾಡಿದ್ವಿ. ಆ್ಯಂಡ್ ಮಾಡಿದ್ದೀವಿ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಎಫರ್ಟ್ ಹಾಕಿದ್ದೀವಿ. ಎಲ್ಲ ನಿಮ್ಮ ಮೇಲೆ Effort ಅಷ್ಟೇ ಅಲ್ಲ, ಅದು ನಿಜವಾಗ್ಲೂ ಎಷ್ಟು ಬ್ಲೂಫರ್ ಹಾಕಿದ್ರೆ ನೀವು ನಗ್ತೀರಾ ಎಷ್ಟು ಸರ್ಕಸ್ ಮಾಡ್ತೀವಿ ಅಂತ. ಸಿಕ್ಕಾಪಟ್ಟೆ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ ಒನ್ ಡೇ ಪೂರ್ತಿ ತಗೊಂಡಿದ್ದೀವಿ. ಒಂದು 4-5 ವಿಡಿಯೋ ಮಾಡೋಕ್ಕೆ, ಶಾರ್ಟ್ಸ್ಗಳು ಮಾಡೋಕ್ಕೆ. ಸೊ ನೋಡೋರಿಗೆ ಒಂದ್ ನಿಮಿಷದ ವಿಡಿಯೋ ಇರುತ್ತೆ, ನೋಡೋರಿಗೆ ಟಕ್ಕಂತ ಹಿಂಗೆ ನೋಡಿ ಸ್ವೈಪ್ ಮಾಡ್ತಾರೆ. ಬಟ್ ಅದನ್ನ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ಮಾಡೋರಿಗೆ ಗೊತ್ತು. ಆ ವಿಡಿಯೋ ಮಾಡೋ ಎಫರ್ಟ್, ಅಷ್ಟು ಎಫರ್ಟ್ ಹಾಕಿ ಮಾಡ್ತಾ ಇದೀವಿ. ನಿಮ್ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊಳ್ತೀವಿ. ನೋಡಿ, ಖಂಡಿತವಾಗ್ಲೂ ವಿಡಿಯೋನ ನೋಡಿ ಅಂಡ್ ಬೆಳೆಸಿ ಸಪೋರ್ಟ್ ಮಾಡಿ. ನಾವಿಬ್ರು ಜೊತೆಗೆ ಇನ್ನೂ ಒಳ್ಳೊಳ್ಳೆ ಇನ್ನೂ ನೋಡಿ ಯಾವ ತರ ಏನೇನೋ ಪ್ಲಾನ್ಸ್ ಇದೆ. ಬಟ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಹೆಚ್ಚೆಚ್ಚು ನೀವು ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅವಾಗ ನೋಡ್ತಾ ನೀವೇ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ ತರ ಲೆವೆಲ್ ಅಲ್ಲಿ ವಿಡಿಯೋಸ್ನ ಮಾಡ್ತೀವಿ ಅಂತೇಳಿ. ಎಷ್ಟು ಬ್ಯೂಟಿಫುಲ್ ಆಗಿರೋ ಕಂಟೆಂಟ್ಸ್ ಇದೆ. ನಾವಿನ್ನೂ ತುಂಬಾ ಪ್ಲಾನ್ ಮಾಡಿದೀವಿ, ಸಿಕ್ಕಾಪಟ್ಟೆ ಇದೆ. ನಾವು ಒಂದು ಗ್ರಂಥನೇ ಬರೆದಿಟ್ಕೊಂಡಿದೀವಿ ಹೇಳ್ಬೇಕಾದ್ರೆ. ಸೊ ಎಲ್ಲ ನೋಟ್ಸ್ ಮಾಡಿ ಇಟ್ಕೊಂಡಿದೀವಿ. ನೀವೇನಾದ್ರೂ ಅವಕಾಶ ಕೊಟ್ರೆ, ಹೆಚ್ಚೆಚ್ಚು ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಆ ಒಂದು ಗ್ರಂಥ ಆಚೆ ಬರುತ್ತೆ. ನಿಜ, ಒಳ್ಳೊಳ್ಳೆ ವಿಡಿಯೋ ಮಾಡ್ತೀವಿ. ಇವಾಗ ಟೈಮ್ ಆಗುತ್ತೆ, ಅವಳು ಮಳೆ ಎಲ್ಲ ಬಂದರೆ ಕಷ್ಟ ಅಂಥೇಳಿ ಕಳಿಸ್ಕೊಡ್ತಾ ಇದ್ದೀನಿ. ನನ್ನ ಮನೆಗೆ ಮಹಾಲಕ್ಷ್ಮಿ ಆಗಮನ ತುಂಬ ಸಂತೋಷ ಆಯಿತು. ಒಬ್ಬಳೇ ಬೇರೆ ಇದೆ ಮನೇಲಿ. ಇವತ್ತಿನ ದಿನ ಹೇಗೋಯ್ತು ಅಂತ ಗೊತ್ತಾಗಲಿಲ್ಲ. ಇಲ್ಲಾಂದರೆ ನಿದ್ದೆನೋ ಇನ್ನೇನೋ ಮಾಡ್ತಾ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೆ. ಒಳ್ಳೆ ಪ್ರೀಸಿಯಸ್ ಟೈಮ್ ಮತ್ತು ವ್ಯಾಲ್ಯೂಯೇಬಲ್ ಟೈಮ್ನ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು. ಲವ್ ಯು ಟು. ಯಾರು ಅರ್ಥ ಸಂಜೆ ದೇವಸ್ಥಾನಕ್ಕೆ ಕೂಡ ಮತ್ತೆ ಹೋಗಿ ಬಂದೆ ನಾನು. ಅದಾದಮೇಲೆ ರಾತ್ರಿ ಊಟಕ್ಕೆ ನಾನು ರಾಗಿ ಗಂಜಿ ತಗೊಳ್ತಾ ಇದ್ದೀನಿ. ಸೊ ಮಧ್ಯಾಹ್ನ ರೈಸ್ ತಿಂದಿದ್ನಲ್ವ, ಹಾಗಾಗಿ ಲಿಕ್ವಿಡ್ ಕುಡಿಯೋಣ ಅಂಥೇಳಿ. ಹೀಗಿತ್ತು ನನ್ನ ದಿನ. ಹೇಗಿತ್ತು ಇವತ್ತಿನ ನಮ್ಮ ಒಂದು ಬಾಂಡಿಂಗು, ರಿಲೇಷನ್ಶಿಪ್ಪು. ಈ ವ್ಲಾಗ್ ಹೇಗೆ ಅನ್ನಿಸ್ತು ನಿಮಗೆ? ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನನ್ನ ಬ್ಲಾಗ್ಸ್ಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಕೊಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ನಮಸ್ಕಾರ.